ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬನ್ನಿ ಸರ್. ಎಲ್ಲಿಗೆ ಹೋಗ್ತಾ ಇದೀವಿ? ಪ್ಲೀಸ್ ನನ್ನ ಜೊತೆ ಬನ್ನಿ ಸರ್, ಎಲ್ಲ ನಿಮಗೆ ಗೊತ್ತಾಗುತ್ತೆ. ಇದೇನೆಲ್ಲ ಹೀಗೆ ಬಿಸಾಕಿದ್ದಾರೆ? ಇದೇ ಐಟಮ್ಸ್ ನ ತುಂಬ ಕಳಿಸ್ತಾರೆ ಸರ್ ಹಾಸ್ಪಿಟಲ್ ಕ್ಯಾಂಟೀನ್ಗೆ. ಇಲ್ಲಿ ನೋಡಿ ಸರ್, ಫೇಕ್ ಪಾನಿ ಎಕ್ಸ್ಪೈರ್ ಆಗಿದೆ. ಇದು ಸಿಂಥೆಟಿಕ್. ಹೇಳಿಲ್ಲ ಸರ್ ನಾನು. ಇವ್ರು ತಿನ್ನೋ ಊಟಕ್ಕೆಲ್ಲ ಕಳ್ಬೆರ್ಕೆ ಬೆಳೆಸ್ತಿದ್ದಾರೆ. ಏನ್ ಸರ್ ಇವರು? ಆ ವಸಿಷ್ಠ ಹಾಸ್ಪಿಟಲ್ಗೆ ಐಟಮ್ ಎಲ್ಲ ಕಳ್ಸಿದೇನ್ರೋ? ಒಂದು ಲೋಡ್ ಹೋಗಿದೆ ಅಣ್ಣ, ಮತ್ತೆ ಕಿರಿಕ್ ಮಾಡ್ತಿದ್ದಾನೆ. ಏನಂತ ಅವನ್ಗೆ? ಯಾವಾಗ್ಲೂ ನಿಮ್ಮ ಹತ್ರನೇ ತಗೊಂತ ಇದ್ದಿದ್ದಲ್ಲ, ಅದಕ್ಕೆ ಕಡಿಮೆ ಮಾಡ್ಕೊಂತ ಕೂತವನೆ. ₹1 ಕಡಿಮೆ ಮಾಡಲ್ಲ. ಬೇಕಾದ್ರೆ ತಗೊಳಕ್ ಹೇಳಿ, ನಾನು ಬಿಡಕ್ ಹೇಳು. ಆಮೇಲೆ ಆ ಫ್ರೂಟ್ಸ್ ಕಲರ್ ಆಗ್ಬೇಕಾದ್ರೆ ಗೋಡೆಗೆ ಬೆಳ್ದಂಗ್ ಬೆಳಿಬೇಡ, ಅದನ್ನ ಒಂಚೂರು ನೋಡ್ಕೊಂಡ. ಸರಿ ಅಣ್ಣ, ನೋಡ್ಕೊ. ನೋಡಿ ಸರ್, ಫುಡ್ಗೆಲ್ಲ ಕಲರ್ ಹಾಕಿ ಫುಡ್ ಸ್ಕ್ಯಾಮ್ ಮಾಡ್ತಿದ್ದಾರೆ. ಕರ್ಕೊ ಬಂದಿದ್ದು ಒಳ್ಳೇದೇ ಆಯ್ತು. ಪೊಲೀಸಿಗೆ ಫೋನ್ ಮಾಡ್ತೀನಿ ರೀ. ಇವ್ರು ಈಗಲೇ ಫೋನ್ ಮಾಡ್ಬೇಕಾ? ಯಾರದು? ಓಯ್, ಯಾರದು? ಯಾರು ಒಳಗಡೆ ಬಂದಿರೋದು? ಮರ್ಯಾದೆಯಿಂದ ಆಚೆ ಬಂದ ಸರಿ, ಇಲ್ಲಾಂದ್ರೆ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಯಾರೋ ನೀನು? ದೊಡ್ಡ ಪುಡಂಗೇನೋ? ಮುಖ ತೋರ್ಸಲೇ. ಏಯ್, ನಿಂತ್ಕೊಳ್ಳೋ. ಚಾಕು ಚುಚ್ಚೋ ರೌಡಿ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ಬಂದಿರೋದು ಸೂಜಿ ಚುಚ್ಚೋ ಡಾಕ್ಟ್ರು. ಏಯ್, ಚೇರ್ ಹಾಕೋ. ಡಾಕ್ಟ್ರೆ, ಕುತ್ಕೊಳ್ಳಿ. ಕೂತ್ಕೊಳ್ಳೋಕೆ ಲಾಯಕಾದ್ರೂ ಇದೆಯಾ ಈ ಜಾಗ? ಏಯ್, ಚೇರ್ ಓಡಿಸೋ. ಸಾರಿ ಡಾಕ್ಟ್ರೆ. ಅಲ್ಲ, ಸಾರಿ ಹೇಳ್ತಿದ್ದೀರಲ್ಲ, ಮಾಡೋ ಕೆಲಸದ ಬಗ್ಗೆ ಸ್ವಲ್ಪನಾದ್ರೂ ಪಶ್ಚಾತ್ತಾಪ ಇದೆಯಾ ನಿಮಗೆ? ಸಣ್ಣ ಪುಟ್ಟ ಗಲೀಜಾಗಿದೆ. ಏ ಋತು, ಈ ತರಕಾರಿ ಎಲ್ಲ ಸೇರಿ ಹಾಸ್ಪಿಟಲ್ ಕಳಿಸ್ಬಿಡಮ್ಮ. ನಿಮ್ಮನ್ನು ನಂಬಿ ನಾವು ನಮ್ಮ ಹಾಸ್ಪಿಟಲ್ಗೆ ಐಟಮ್ಗಳನ್ನ ತರಿಸಿದ್ರೆ ಈ ಹಾಳಾಗಿರೋ ಐಟಮ್ ಎಲ್ಲ ಕಳಿಸ್ತಿರಲ್ಲ. ಹುಷಾರಿಲ್ಲ ಅಂತ ಬಂದವ್ರಿಗೆ ಗುಣ ಮಾಡಬೇಕು ಅಂತ ನಾವು ಒದ್ದಾಡ್ತಿದ್ರೆ ಊಟಕ್ಕೆ ವಿಷ ಹಾಕಿ ಅವ್ರ ಜೀವ ಜೊತೆ ಆಟಾಡ್ತಿದ್ದೀರಲ್ಲ. ಡಾಕ್ಟ್ರೆ, ನಿಲ್ಸಿ. ನೀವು ಸೂಜಿ ಇಟ್ಕೊಂಡ್ರೆ ಚಂದ. ಈ ಭಾಷಣ ಎಲ್ಲ ವರ್ಕೌಟ್ ಆಗಲ್ಲ. ತಪ್ಪನ್ನ ತಪ್ಪು ಅಂತ ಹೇಳೋದಕ್ಕೆ ಮನುಷ್ಯ ಆಗಿದ್ರೆ ಸಾಕು. ಅನ್ನ, ನೀರು, ಗಾಳಿ ಎಲ್ಲಾದ್ರೂ ದುಡ್ಡು ಮಾಡಬೇಕು ಅಂತ ಇದ್ರೆ ಅದನ್ನು ಅನುಭವಿಸೋದಕ್ಕೆ ನಾಳೆ ನಾನು ನೀನು ಇಬ್ಬರೂ ಇರಲ್ಲ. ಇದೆಲ್ಲ ಅರ್ಥ ಆಗೋಕ್ಕೆ ನೀವೆಲ್ಲ ಮನುಷ್ಯರಲ್ಲ ಬಿಡಿ. ಅಯ್ಯೋ, ನಾವು ಮನುಷ್ಯ ಡಾಕ್ಟ್ರೆ. ನಾವು ದುಡ್ದೆ ತಿನ್ನೋದು. ಇದೇ ನಮ್ಮ ದುಡಿಮೆ. ದುಡಿಬೇಕಾಗಿರೋದು ಬದುಕಕ್ಕೆ, ಇನ್ನೊಬ್ರು ಬದುಕನ್ನ ಹಾಳು ಮಾಡೋಕ್ಕಲ್ಲ. ತಿನ್ನೋ ಅನ್ನ ತಾಯಿ ಸಮಾನ. ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಿರಲ್ವ ನೀವು? ಕಾಸಿಗೆ ತಕ್ಕಂತೆ ಕಡಲೆ, ಕೊಡೋ ದುಡ್ಡಿಗೆ ತಕ್ಕಂತೆ ಕೊಡ್ತಾ ಇದೀವಿ ಸರ್. ನಮಗ್ ಕೊಡೋದೇ 4 ಕಾಸು. ಅಂಥದ್ರಲ್ಲಿ ಹೈಫೈ ಕೊಡಕ್ಕಾಗುತ್ತಾ ಸರ್? ನಮ್ಗೆ ಹಾಲು ಸಿಗೋದೇ ₹45 ಲೀಟ್ರಿಗೆ. 1 ಲೀಟರ್ ಹಾಲಲ್ಲಿ 50 ಗ್ರಾಮ್ ಪನ್ನೀರ್ ಮಾಡೋಕ್ಕಾಗುತ್ತಾ?